ತಮಿಳುನಾಡಲ್ಲಿ ಈ ಬಾರಿ ಯಾಕಂತ ಹೇಳಿದ್ರೆ ಒಂದು ಕಡೆ ವಿಜಯ್ ಎಂಟ್ರಿ ಆಗಿರುವಂಥದ್ದು ಬಹುತೇಕ ಅವರು ಟಾರ್ಗೆಟ್ ಮಾಡಿದ್ದೆ ಯುವಕರು ವೋಟ್ ಹಿಂದೆಂದಿಗಿಂತಲೂ ಕೂಡ ತಮಿಳುನಾಡಲ್ಲಿ 10% ವೋಟ್ ಜಾಸ್ತಿ ಆಗಿರೋದನ್ನ ನೀವು ಹೇಳಿದಂಥ 10% ವೋಟ್ ಜಾಸ್ತಿ ಆಗಿರೋದ್ರಿಂದ ಸಹಜವಾಗಿ ಯುವಕರು ಹೊರಗಡೆ ಬಂದು ಮಹಿಳೆಯರು ಹೊರಗಡೆ ಬಂದು ವೋಟ್ ಹಾಕಿದ್ದಾರೆ. ಒಂದು ಕಡೆ ತಮಿಳುನಾಡಲ್ಲಿ ಏನು ಯಾರು 9% 10% ಮತಗಳಿಗೆ ಹೆಚ್ಚು ತೆಗೆದುಕೊಂಡಾಗ ಆ ಪಕ್ಷಗಳು ಸ್ವೀಪ್ ಮಾಡಿರೋದು. ಕರ್ನಾಟಕದಲ್ಲಿ ಬಹುತೇಕ ಚುನಾವಣೆಗಳಲ್ಲಿ ಕರ್ನಾಟಕದಲ್ಲಿ ನೆಕ್ ಟು ನೆಕ್ ಬರುತ್ತೆ. ವಿರೋಧ ಪಕ್ಷ ಆದರೂ ಕೂಡ 60ರ ಗಡಿ ದಾಟಿರುವುದನ್ನು ನೋಡೋದು 60-70. ಆದರೆ ತಮಿಳುನಾಡಲ್ಲಾಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ವಿರೋಧ ಪಕ್ಷಗಳು ಅಷ್ಟು ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಕಂಡಿಲ್ಲ. ಈ ಬಾರಿನೂ ಕೂಡ DMK ಲೆಕ್ಕಾಚಾರ ಅಲ್ಲಿ BJP AIDMK ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದು. ಅದಕ್ಕೂ ಮೊದಲು TVKಯ ಸಂಸ್ಥಾಪಕ ಆದಂತಹ ವಿಜಯ್ ಅವರನ್ನೇ ಸಂಪರ್ಕ ಮಾಡ್ತಾರೆ. ಆದರೆ BJP ಜೊತೆ ಹೋದರೆ ನನಗೆ ಅಷ್ಟು ಸುಲಭವಾಗಿ ತಮಿಳುನಾಡಿನ ಮತದಾರ ಕೈ ಹಿಡಿಯೋದಿಲ್ಲ ಅನ್ನುವಂತಹ ಒಂದು ಲೆಕ್ಕಾಚಾರ ಗೊತ್ತು. ಹೀಗಾಗಿ ಪಶ್ಚಿಮ ಬಂಗಾಳ ಯಾವ ರೀತಿಯಾಗಿ ಅಮಿತ್ ಶಾ ಮತ್ತು ಮೋದಿ ಭಾಳಷ್ಟು ಟಾರ್ಗೆಟ್ ಮಾಡಿ ಚುನಾವಣೆಯನ್ನು ಮಾಡಿದ್ರು, ತಮಿಳುನಾಡು ಕೂಡ ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿ ಅವ್ರಿಗಿಂತಲೂ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಹೆಚ್ಚು ಟೀಕೆ ಮಾಡಿದ್ದು, ಹೆಚ್ಚು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡಿದ್ದು DMK ಅಧಿನಾಯಕ ಸ್ಟಾಲಿನ್. ಹೀಗಾಗಿ ಆ ಶತಾಯಗತಾಯ NDA ಮೈತ್ರಿಕೂಟವನ್ನು ಇಲ್ಲಿ ಪ್ರತಿಷ್ಠಾಪಿಸಬೇಕು ಅಂತ. ಹೀಗಾಗಿ TVK ಒಂದು ವೇಳೆ ಯುವಕರ ವೋಟ್ ಮತ್ತು ಮಹಿಳೆಯರ ವೋಟನ್ನು 10-15% ವೋಟನ್ನು ತೆಗೆದುಕೊಂಡಿದ್ದೆ ಆದರೆ ಬಹುತೇಕ ಅದರ ಎಫೆಕ್ಟ್ DMKಗೆ ಆಗ್ಬೋದು. ಅದರ ಪ್ಲಸ್ ಪಾಯಿಂಟ್ AIDMK ಹಾಗೂ NDA ನೇತೃತ್ವದ ಮೈತ್ರಿಕೂಟಕ್ಕಾಗ್ಬೋದು. ಆ ಮುಖೇನ TVKಯ ಸಂಸ್ಥಾಪಕ, ಯಾಕಂತ ಹೇಳಿದ್ರೆ ಹಲವರು ಹೊಸ ಪಕ್ಷಗಳನ್ನು ಕಟ್ಟಿದ್ದಾರೆ ಇಡೀ ದೇಶಾದ್ಯಂತ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಹಲವರು ಹೊಸ ಪಕ್ಷಗಳನ್ನು ಕಟ್ಟಿದ್ದಾರೆ. ಇಷ್ಟು ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದ್ದು, ಇಷ್ಟು ದೊಡ್ಡ ಮಟ್ಟಕ್ಕೆ ವೋಟ್ ಪಡೀತಾರೆ, ಆ ಸ್ಥಾನಗಳನ್ನು ಪಡಿತಾರೆ ಅನ್ನುವಂಥದ್ದು ಚುನಾವಣೋತ್ತರ ಮಾಡಿದಂತಹ ಹಲವು ಸಮೀಕ್ಷೆಗಳು, 1-2 ಸಮೀಕ್ಷೆಗಳಾಗಿದ್ರೆ ಅಷ್ಟು ಸುಲಭವಾಗಿ ನಾವು ಹೇಳ್ತಿರ್ಲಿಲ್ಲ. ಆದರೆ ಚಾಣಕ್ಯ ಅಂಥದ್ದು AAP ಮೊದಲನೇ ಬಾರಿಗೆ ಅಧಿಕಾರಕ್ಕೆ ಬರುತ್ತೆ ಅಂತ ಬಹುಶಃ ನುಡಿದಿದ್ದೆ ಚಾಣಕ್ಯ ಸಮೀಕ್ಷೆ. ಅಂಥ ಒಂದು ದೊಡ್ಡ ಸಮಸ್ಯೆ TVK ಬಗ್ಗೆ ಹೇಳಿರುವಂಥದ್ದು, ವಿಜಯ್ ಬಗ್ಗೆ ಹೇಳಿರುವಂಥದ್ದನ್ನು ನೋಡ್ತಾ ಇದ್ರೆ ಬಹುತೇಕ ವಿಜಯ್ 50-60 ಸ್ಥಾನ ತೆಗೆದುಕೊಳ್ಳದೇ ಇದ್ರು ಕೂಡ ವೋಟ್ ತೆಗೆದುಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ಬೋದು. AIDMKಗೆ ನಾಯಕತ್ವದ ಕೊರತೆ ಇದೆ. DMKಗೆ 5 ವರ್ಷ ಆಡಳಿತ ಮಾಡಿದಂತಹ ಆಕ್ರೋಶ ಜನರಿಗಿರ್ಬೋದು. ಸಹಜವಾಗಿ ವೋಟಿಂಗ್ ಯಾವಾಗ ಹೆಚ್ಚಾಗುತ್ತೋ ಜನಾಕ್ರೋಶ ಆ ಸರ್ಕಾರದ ವಿರುದ್ಧ ವೋಟ್ ಆಗಿದೆ ಅನ್ನುವಂಥ ಒಂದು ಲೆಕ್ಕಾಚಾರಗಳು ಹಲವು ಬಾರಿ ಸಾಬೀತಾಗಿದ್ದಾವೆ. ಹೀಗಾಗಿ ಈ ಎಲ್ಲವನ್ನ ತೆಗೆದುಕೊಂಡಾಗ ಬಹುತೇಕ ತಮಿಳುನಾಡಲ್ಲಿ ಈ ಬಾರಿ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಒಂದು ರೀತಿಯಲ್ಲಿ ಹೊಸ ಪ್ರತಿಭೆಗೆ ಯುವಕರೆಲ್ಲರೂ ಕೂಡ ವೋಟ್ ಹಾಕಿದ್ದೆ. ಆದರೆ TVK ಸಂಸ್ಥಾಪಕ ವಿಜಯನ್ನ ಅಲ್ಲಿ ಬಹಳಷ್ಟು ಗೇಮ್ ಚೇಂಜರ್ ಆಗುವಂತಹ ಲಕ್ಷಣಗಳು ಜಾಸ್ತಿ ಆಗಿ ಕಾಣಿಸ್ತದೆ. 100%. ನೋಡೋಣ ಸೋಕೆ ಮತ್ತೆ ರಾಮ್ ಮತ್ತೊಂದು ನಮ್ಮ ರಾಜ್ಯಕ್ಕೆ ಬರೋಣ. ಈಗ ದಾವಣಗೆರೆ ಮತ್ತೆ ಬಾಗಲಕೋಟೆ, ನಮಗೆ ಈ 5 ರಾಜ್ಯಗಳ ಜೊತೆ ನಮ್ಮ ರಾಜ್ಯದ 2 ಬೈ ಎಲೆಕ್ಷನ್ ಕೂಡ ಕುತೂಹಲ ಇದೆ. ಎರಡೂ ಕೂಡ ಕಾಂಗ್ರೆಸ್ MLA ಇದ್ದಂಥ ಕ್ಷೇತ್ರ. ಬಾಗಲಕೋಟೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಇದ್ದರು, ಬಾಗಲಕೋಟೆಯಲ್ಲಿ ಮೇಟಿ ಇದ್ದರು, ದಾವಣಗೆರೆಯಲ್ಲಿ ಶಾಮನೂರು ಇದ್ದರು. ಸೊ ಈಗ ಆ ಒಂದು ಜಾಗಕ್ಕೆ ಪೈಪೋಟಿ ಆಗ್ತಾ ಇದೆ. ದಾವಣಗೆರೆಯಿಂದ ಶಾಮನೂರು ಮೊಮ್ಮಗ ಸಮರ್ಥ್ ಶಾಮನೂರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದರೆ, ಶ್ರೀನಿವಾಸ್ ದಾಸ್ಕರಿಯಪ್ಪ BJP ಅಭ್ಯರ್ಥಿ, ಅಚ್ಚೇರಿ ಅಭ್ಯರ್ಥಿ BJPಯಿಂದ ದಾವಣಗೆರೆಗೆ. ಇನ್ನು ಅಟ್ ದ ಸೇಮ್ ಟೈಮ್ ಬಾಗಲಕೋಟೆ ಗಮನಿಸಿದಾಗ ವೀರಣ್ಣಾಚಾರ್ಯ ಮಠ್ ಮಾಜಿ MLA BJP ಅಭ್ಯರ್ಥಿ, ಉಮೇಶ್ ಮೇಟಿಯ ಮಗ ಕಾಂಗ್ರೆಸ್ನ ಅಭ್ಯರ್ಥಿ. ಸೊ ಎರಡೂ ಕಾಂಗ್ರೆಸ್ ಕ್ಷೇತ್ರಗಳು. ಒಂದು ರೀತಿ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನುಕಂಪ ಇದೆ. ಜೊತೆಗೆ ದಾವಣಗೆರೆ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡಿರೋ ದಾವಣಗೆರೆಯಲ್ಲಿ ಮುಸ್ಲಿಂ ಮತಗಳ ಪ್ರಾಬಲ್ಯ ಇದೆ. 75,000ಕ್ಕೂ ಹೆಚ್ಚು ಮತಗಳು ಇದಾವೆ ಅನ್ನೋ ಲೆಕ್ಕಾಚಾರ. ಹೀಗಾಗಿ ಕಾಂಗ್ರೆಸ್ ಈ ಬಾರಿ ಮುಸ್ಲಿಂಗೆ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅನ್ನೋ ದೊಡ್ಡ ಮಟ್ಟದ ಹೈಡ್ರಾಮಾ ಆಯಿತು. ಸಾಕಷ್ಟು ವ್ಯತ್ಯಾಸಗಳು ಕೂಡ ಆದವು. ಇಡೀ ಕಾಂಗ್ರೆಸ್ ನಾಯಕತ್ವ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತು. ಅದರ ಪರಿಣಾಮವಾಗಿ 1-2-3 ಜನ ಉಚ್ಚಾಟನೆ ಕೂಡ ಆಗೋಯ್ತು. ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯ ಒಂದು ರೀತಿ ಎಂದೂ ಕಾಣದ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತು. ಅದು ದಾವಣಗೆರೆ ಒಂದು ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಮುಸ್ಲಿಂ ನಾಯಕತ್ವವನ್ನು ಪ್ರಶ್ನೆ ಮಾಡುವಂಥ ಒಂದು ಚರ್ಚೆ ಕೂಡ ಆಯಿತು. ಜಮೀರ್ ವರ್ಸಸ್ ಇತರ ಮುಸ್ಲಿಂ ನಾಯಕರು, ಈ ರೀತಿಯಾಗಿ ಚರ್ಚೆ ಆಯಿತು. ಎಲ್ಲೋ ಒಂದು ಕಡೆ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ನ ದೂರ ಆಗ್ಬಿಡುತ್ತಾ ಅನ್ನೋ ಒಂದು ಭಯ ಕೂಡ ಶುರುವಾಯಿತು, ಆತಂಕ ಶುರುವಾಯಿತು. ಸೊ ಎಲೆಕ್ಷನ್ ಮುಗಿದ ತಕ್ಷಣ ಕಾಂಗ್ರೆಸ್ನ ಮುಸ್ಲಿಂ ಲೀಡರ್ಸು ರಿಜ್ವಾನ್ ಆಗಿರ್ಬೋದು, ಸಲೀಂ ಆಗಿರ್ಬೋದು ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ ಮಾಡಿ ಮುಸ್ಲಿಂ ನಾಯಕರು ನಮಗೆ ಮೋಸ ಮಾಡಿದ್ದಾರೆ, ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ನಮ್ಮ ಪಕ್ಷದಲ್ಲೇ ಇದ್ಕೊಂಡು ಮೋಸ ಮಾಡಿದ್ದಾರೆ ಅನ್ನೋ ರೀತಿಯಾಗಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಇದೆಲ್ಲವೂ ನೋಡ್ತಾ ಇದ್ರೆ ಕಾಂಗ್ರೆಸ್ಗೆ ಸೋಲಿನ ಭಯ ಶುರು ಆಗಿಬಿಡುತ್ತಾ ದಾವಣಗೆರೆಯಲ್ಲಿ. ಎಲ್ಲೋ ಒಂದು ಕಡೆ ಉಲ್ಟಾ
ಆಗ್ಬಿಡ್ತಾ ಅನ್ನೋ ಲೆಕ್ಕಾಚಾರ. ಸೊ ಮಾರುತಿ ಆ ವಿಚಾರವಾಗಿ ಸಾಕಷ್ಟು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ ನಾವು ಗ್ಯಾರಂಟಿ ನ್ಯೂಸ್ನಲ್ಲಿ. ನಾಯಕರೇ ಉಚ್ಚಾಟನೆ ಆಗಿರ್ಬೋದು ಅಥವಾ ಮುಸ್ಲಿಂ ಸಮುದಾಯ ಮತ್ತು ಅಹಿಂದ ವಿಚಾರವಾಗಿ ಪರ್ಯಾಯ ಅಹಿಂದ ನಾಯಕ ಕೂಡ ಉಟ್ಕೊಳ್ತಾ ಇದ್ದಾರೆ ಈ ವಿಚಾರವಾಗಿ, ಅಥವಾ ಮುಸ್ಲಿಂ ಸಮುದಾಯದಲ್ಲಿ ಒಡಕಾಗ್ಬಿಡ್ತಾ ನಾಯಕತ್ವ ವಿಚಾರದಲ್ಲಿ ಅಂತ. ಸೊ ದಾವಣಗೆರೆ ವಿಚಾರಕ್ಕೆ ಬಂದರೆ ಏನಾಗಬಹುದು, ದಾವಣಗೆರೆ ಫಲಿತಾಂಶ ಏನಾಗಬಹುದು, ಯಾವ ಥರ BJP ಮತ್ತು ಕಾಂಗ್ರೆಸ್ಗೆ ಈ ಒಂದು ಕ್ಷೇತ್ರ ಇಂಪಾರ್ಟೆಂಟ್ ಇದೆ? ಅಲ್ಲ, ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಈಗ ಇಂಪಾರ್ಟೆಂಟ್ ಇರುವಂಥದ್ದು ಗೆಲ್ಲಲೇಬೇಕಾಗಿರುವಂಥ ಒಂದು ಅನಿವಾರ್ಯತೆ ಇರೋದು ಕಾಂಗ್ರೆಸ್. ಯಾಕಂತ ಹೇಳಿದ್ರೆ ಎರಡೂ ಕ್ಷೇತ್ರಗಳು ತೆರವಾಗಿದ್ದು ಕೂಡ ಕಾಂಗ್ರೆಸ್ ಈ ಹಿಂದೆ ಇದ್ದಂತಹ ಶಾಸಕರುಗಳಿಂದ. ಹೀಗಾಗಿ ಇಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಈ ಎರಡೂ ಕ್ಷೇತ್ರಗಳನ್ನು ಉಳಿಸ್ಕೊಳ್ಬೇಕು. ಆದರೆ ಕಾಂಗ್ರೆಸ್ಸಲ್ಲಿ ಆದಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಬಹುತೇಕ ದಾವಣಗೆರೆ ನಾವು ತೆಗೆದುಕೊಂಡ್ರೆ ದಾವಣಗೆರೆಯಲ್ಲಿ ಚುನಾವಣೆ ಘೋಷಣೆ ಆಗೋದಕ್ಕೂ ಮೊದಲಿದ್ದಿದ್ದು ಏನಂತ ಹೇಳಿದ್ರೆ ಅಲ್ಲಿ ಸಿದ್ದೇಶ್ವರ್ ವರ್ಸಸ್ ರೇಣುಕಾಚಾರ್ಯ ಅಂತ ಮನೆಯೊಂದು ಮೂರು ಬಾಗಿಲು ಅನ್ನುವಂಥ ಒಂದು ರೀತಿಯಲ್ಲಿ ದಾವಣಗೆರೆ BJP ಇದೆ. ಅಭ್ಯರ್ಥಿ ಆಯ್ಕೆ ಮಾಡೋದೇ ಭಾಳಷ್ಟು ಸರ್ಕಸ್ BJP ನಾಯಕರುಗಳು ಮಾಡ್ಬೋದು ಅಂತಿತ್ತು. ಆದರೆ BJPಯಲ್ಲಿ ಅದು ಭಾಳಷ್ಟು ಸಲೀಸಾಗಿ ಆ ಸಮಸ್ಯೆ ಬಗೆಹರಿತು. ಸಿದ್ದೇಶ್ವರ್ ಅವರು ಒಪ್ಕೊಂಡ್ರು ದಾಸ್ಕರಿಯಪ್ಪ ಅವ್ರಿಗೆ. ಅದೇ ಸಿದ್ದೇಶ್ವರ್ ಅವರು ಬಣದವರೇ ಆಗಿರುವಂಥ ದಾಸ್ಕರಿಯಪ್ಪ ಅವರನ್ನು ರೇಣುಕಾಚಾರ್ಯ ಅವರು ಕೂಡ ಪಕ್ಷದ ಹೈಕಮಾಂಡ್ ನಿರ್ಧಾರ, ರಾಜ್ಯಾಧ್ಯಕ್ಷರ ನಿರ್ಧಾರ, ಹೀಗಾಗಿ ನಾನು ಅವ್ರ ಜೊತೆ ಸೇರಿ ನಾನು ಕೆಲಸ ಮಾಡ್ತೀನಿ ಅಂತ. ಆದರೆ ಕಾಂಗ್ರೆಸ್ಸಲ್ಲಿ ಆ ಪರಿಸ್ಥಿತಿ ನಾವು ಡೇ ಒನ್ನಿಂದನೂ ಕೂಡ ನೋಡಲಿಲ್ಲ. ಕಾಂಗ್ರೆಸ್ಸಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಯಾವಾಗಲೂ ಹೇಳಿದಂತಹ ಹೇಳಿಕೆಯನ್ನು ಎಲೆಕ್ಷನ್ ಘೋಷಣೆ ಆದ ಬಳಿಕ ಕೊನೆಯ ದಿನದವರೆಗೂ ಕೂಡ, ಅದರಲ್ಲೂ ಸರ್ಕಾರದ ಪ್ರಮುಖ ಸಚಿವರಾದಂತಹ ಜಮೀರ್ ಅಹ್ಮದ್ ಖಾನ್ ಅವರು ಅದನ್ನು ಆ ಉರಿತಾ ಇರುವಂಥ ಒಂದು ಬೆಂಕಿಗೆ ತುಪ್ಪ ಹಾಕುವಂಥ ಒಂದು ಕೆಲಸವನ್ನು ಪ್ರತಿದಿನವೂ ಕೂಡ ಮಾಡ್ತಲೇ ಬಂದರು. ಅದು ನಮ್ಮ ಕ್ಷೇತ್ರ ನಮಗೆ ಕೊಡಬೇಕು ಅಂತ. ಅದರಲ್ಲಿ ಎಲ್ಲರೂ ಅಧಿಕಾರ ಅನುಭವಿಸ್ತಂಥವ್ರೆ. ಅದರ ನೋಡೋದಾದರೆ ನಾನು ಮುಸ್ಲಿಮರಿಗೆ ಕೊಡಬಾರ್ದಂತಲ್ಲ, ಮುಸ್ಲಿಮರೇ ಪ್ರಾಬಲ್ಯ ಇರುವಂಥ ಒಂದು ಕ್ಷೇತ್ರದಲ್ಲಿ ಅವ್ರು ಕ್ಲೇಮ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಆದರೆ ನೀವು ಒಬ್ಬ ಕಾರ್ಯಕರ್ತ ಕೇಳೋದು ಬೇರೆ, ಆದರೆ ಸರ್ಕಾರದಲ್ಲಿ ಒಬ್ಬ ಪ್ರಮುಖ ಸಚಿವನಾಗಿದ್ದುಕೊಂಡು ಮುಖ್ಯಮಂತ್ರಿ ಜೊತೆ ಪ್ರತಿದಿನ ಬೆಳಗ್ಗೆ ಎದ್ದರೆ ಸಂಜೆವರೆಗೂ ಕೂಡ ಇರುವಂತಹ ಒಬ್ಬ ಸಚಿವ ನಮ್ಮ ಸಮುದಾಯಕ್ಕೆ ಬೇಕು ಅಂತ ಕೇಳಿದ್ದು ಎಲ್ಲೋ ಒಂದು ಕಡೆ ದಾವಣಗೆರೆ ದಕ್ಷಿಣದಲ್ಲಿ ಇದು ಆ ಓಟ್ ಹೊಡೆಯುವಂಥ ಒಂದು ಕೆಲಸವನ್ನು ಮಾಡಿದ್ರು ಅನ್ನುವಂಥ ಒಂದು ಆರೋಪ ಇತ್ತು. ಅದರ ನೇರ ಆರೋಪ ಜಮೀರ್ ಅಹ್ಮದ್ ಖಾನ್, ಪರಿಷತ್ ಸದಸ್ಯರಾದಂತಹ ಜಬ್ಬರ್ ಹಾಗೂ ನಾಸಿರ್ ಅವರವ್ರದ್ದು. ಈಗಾಗಲೇ ಇಬ್ಬರು ವಿರುದ್ಧ ಕ್ರಮ ಆಗಿದೆ. ಇವತ್ತಿನ ಒಂದು ಫಲಿತಾಂಶ ಏನಾದರೂ ಹೆಚ್ಚು ಕಡಿಮೆ ಆದರೆ ರಾಮ್ ಬಹುತೇಕ ಇದು ಮುಸ್ಲಿಂ ಮತಗಳ ವಿಭಜನೆಯಿಂದ ಆಗುತ್ತೆ. ಆದರೆ ಇಲ್ಲಿವರೆಗೂ ಕೂಡ ಬಂದಿರುವಂಥ ಒಂದು ಮಾಹಿತಿಯ ಪ್ರಕಾರ, ಸಮೀಕ್ಷೆಗಳು ಹೇಳ್ತಾ ಇರುವಂಥ ಒಂದು ಮಾಹಿತಿಯ ಪ್ರಕಾರ ಅಲ್ಪ ಮತದಲ್ಲಾದರೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಗೆಲ್ಲುತ್ತೆ ಅನ್ನುವಂಥ ಒಂದು ಭವಿಷ್ಯವನ್ನು ನೋಡಿದ್ದಾವೆ. ಇದು ಯಾವುದು ಸರಿಯಾಗುತ್ತೆ ಯಾವುದು ತಪ್ಪಾಗುತ್ತೆ ಅನ್ನುವಂಥದ್ದನ್ನೇನೇನು ಕೆಲವೇ ಗಂಟೆಗಳಲ್ಲಿ ನಿರ್ಧಾರ ಆಗುತ್ತೆ. ರಾಮ್, ಓಕೆ, ಥ್ಯಾಂಕ್ ಯು ಮಾರುತಿ ಪಾವಗಡ, ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಮಾಹಿತಿಗಾಗಿ.